ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ, ಇದರಿಂದ ಶ್ರೀಮದ್ ಭಗವದ್ಗೀತಾ ಜ್ಞಾನ ವಿಜ್ಞಾನ ಯೋಗವನ್ನು ಇವತ್ತು ತಿಳ್ಕೊಳ್ಳೋಣ. ಶ್ರೀ ಭಗವಂತ ಹೇಳ್ತಾನೆ, ಪಾರ್ಥ, ಅನನ್ಯ ಪ್ರೀತಿಯಿಂದ ನನ್ನಲ್ಲಿ ಆಸಕ್ತಿ ಚಿತ್ತ ಅಂದರೆ ನನ್ನಲ್ಲೇ ಆಸಕ್ತಿ ಇರಬೇಕು, ನಿನ್ನ ಚಿತ್ತಕ್ಕೆ ಬೇರೆ ಯಾವುದೇ ವಿಚಾರಗಳಲ್ಲಿ ಆಸಕ್ತಿ ಇರಬಾರದು. ಮತ್ತು ಅನನ್ಯ ಭಾವದಿಂದ ಬೇರೆ ಯಾವ ರೀತಿಯ ಭಾವನೆಗಳು ಇರಬಾರ್ದು, ನನ್ನಲ್ಲೇ ನಿನ್ನ ಪ್ರೀತಿ, ನನ್ನಲ್ಲೇ ನಿನ್ನ ಇರುವಿಕೆ ಎಲ್ಲನೂ ನನ್ನಲ್ಲೇ ನೀನು ಕೇಂದ್ರೀಕೃತವಾಗಿರಬೇಕು. ಆ ರೀತಿ ನನ್ನ ಪರಾಯಣನಾಗಿ ಯೋಗದಲ್ಲಿ ತೊಡಗಿರುವಂತಹ ನೀನು ಯಾವ ರೀತಿ ಸಂಪೂರ್ಣ ವಿಭೂತಿ ಬಲ ಐಶ್ವರ್ಯಾದಿ ಗುಣಗಳಿಂದ ಯುಕ್ತನಾಗಿ ಎಲ್ಲರ ಆತ್ಮರೂಪವಾದಂತಹ ನನ್ನನ್ನು ಸಂಶಯರಹಿತವಾಗಿ ತಿಳ್ಕೊಳ್ತೀಯ, ಅದನ್ನು ಹೇಳ್ತೀನಿ ಕೇಳು. ಅಂದರೆ ಯಾವುದನ್ನು ತಿಳ್ಕೊಂಡ ಮೇಲೆ ನಿನಗೆ ಸಂಶಯ ಎಲ್ಲ ಹೊರಟು ಹೋಗ್ಬಿಡುತ್ತೋ, ಆತ್ಮರೂಪವಾಗಿ ನೀನು ನನ್ನನ್ನು ತಿಳ್ಕೊಳ್ತೀಯೋ ಅದ್ರ ಬಗ್ಗೆ ನಾನು ಹೇಳ್ತೀನಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ನಾನು ನಿನಗೆ ಈ ವಿಜ್ಞಾನ ಸಹಿತ ತತ್ವಜ್ಞಾನವನ್ನು ಸಂಪೂರ್ಣವಾಗಿ ಹೇಳ್ತೀನಿ. ಅಂದರೆ ಇಲ್ಲಿ ತತ್ವಜ್ಞಾನ ಅನ್ನೋದನ್ನು ತಿಳ್ಕೋಬೇಕು, ಆದರೆ ವಿಜ್ಞಾನ ಸಹಿತವಾಗಿ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅರ್ಥ ಏನು? ಭಗವಂತನ ವಿಶೇಷವಾದಂತಹ ಜ್ಞಾನ, ಆತ್ಮ ಅಂತಂದರೆ ಏನು, ಪರಮಾತ್ಮ ಅಂತಂದರೆ ಏನು, ಎಲ್ಲ ಕಂಪ್ಲೀಟಾಗಿ, ಮತ್ತು ನನ್ನಲ್ಲಿ ಏನೆಲ್ಲ ಇದೆ, ಗುಣಗಳಿದೆ, ಏನು ಅದು ಹೇಗೆ ಎಲ್ಲ ಕೆಲಸ ಮಾಡುತ್ತೆ, ಅದರ ಬಗ್ಗೆ ನಾನು ರಚನೆ ಮಾಡಿರುವಂಥ ಈ ಮಾಯಾ ಪ್ರಪಂಚ ಹೇಗಿದೆ, ಎಲ್ಲದರ ಬಗ್ಗೆನೂ ನಾನು ವಿಶೇಷವಾಗಿ ನಿನಗೆ ಜ್ಞಾನವನ್ನು ತಿಳುವಳಿಕೆಯನ್ನು ಹೇಳ್ತೀನಿ. ಅದನ್ನೆಲ್ಲ ಕೇಳಿದ ಮೇಲೆ ನಿನಗೆ ಆ ಒಂದು ಸಂದೇಹ ಅನ್ನೋದಿದೆಯಲ್ಲ ನಿನ್ನಲ್ಲಿ, ಅದು ಹೊರಟೋಗ್ಬಿಡುತ್ತೆ. ಅದನ್ನು ತಿಳ್ಕೊಂಡ ಮೇಲೆ ಮತ್ತೆ ಈ ಜಗತ್ತಲ್ಲಿ ಏನೂ ತಿಳ್ಕೊಳ್ಳೋದಕ್ಕೆ ಉಳ್ಕೊಂಡಿರೋದಿಲ್ಲ. ಆ ರೀತಿಯ ಒಂದು ವಿಶೇಷ ಜ್ಞಾನದ ಬಗ್ಗೆ ನಿನಗೆ ಹೇಳ್ತೀನಿ. ಸಾವಿರಾರು ಮನುಷ್ಯರಲ್ಲಿ ಯಾರೋ ಒಬ್ಬರು ನನ್ನ ಪ್ರಾಪ್ತಿಗೋಸ್ಕರ ಪ್ರಯತ್ನ ಮಾಡ್ತಾನೆ. ಅಂದರೆ ನೋಡಿ, ಈ ಜಗತ್ತಲ್ಲಿ ಈಗ ನಾವೇ ನೋಡಿದ ಹಾಗೆ ಬೇಕಾದಷ್ಟು ಜನ ಇದ್ದಾರೆ, ಎಲ್ಲ ಐಹಿಕದಲ್ಲೇ ಮುಳುಗಿರ್ತಾರೆ. ಯಾರೋ ಒಬ್ಬರೋ ಇಬ್ಬರೋ, ಅಂದರೆ ಇಲ್ಲಿ ಸಾವಿರಾರು ಮನುಷ್ಯರಲ್ಲಿ ಒಬ್ಬರೋ ಇಬ್ಬರೋ ನನ್ನ ಪ್ರಾಪ್ತಿಗೋಸ್ಕರ, ಅಂದರೆ ಭಗವಂತನ ಬಗ್ಗೆ ಆಸಕ್ತಿಯನ್ನು ತೋರಿಸಿ ಅವನನ್ನು ಪಡ್ಕೊಳ್ಬೇಕು ಅನ್ನೋ ಕಡೆ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋರು ಎಷ್ಟು ಜನ ಇದ್ದಾರೆ? ಒಬ್ಬರೋ ಇಬ್ಬರೋ. ಮತ್ತು ಆ ಪ್ರಯತ್ನ ಮಾಡುವಂತಹ ಯೋಗಿಗಳಲ್ಲೂ ಕೂಡ ಯಾರೋ ಒಬ್ಬರು ನನ್ನ ಪರಾಯಣರಾಗಿ ನನ್ನನ್ನು ತತ್ವದಿಂದ ತಿಳ್ಕೊಳ್ತಾರೆ. ಈಗ ಪ್ರಯತ್ನ ಮಾಡೋರು ಸಾವಿರಾರು ಜನ ಇರ್ಬೋದು, ಭಗವಂತನನ್ನು ಪಡಿಬೇಕು ಅಂತಿದ್ದಾರೆ, ಬಟ್ ಅದ್ರ ಬಗ್ಗೆ ತಿಳ್ಕೊಳ್ಳುವಷ್ಟು ಆಸಕ್ತಿ ಇರೋದಿಲ್ಲ. ಎಲ್ಲೋ ಒಬ್ಬರೋ ಇಬ್ಬರು ಇಂಟ್ರೆಸ್ಟ್ ಕೊಟ್ಟು ಕೇಳಿ ಅದ್ರ ಬಗ್ಗೆ ಎಲ್ಲ ವಿಶೇಷವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಪ್ರಯತ್ನ ಮಾಡುವಂಥ ಯೋಗಿಗಳಲ್ಲೂ ಕೂಡ ಯಾರೋ ಫುಲ್ಲು ಸೀರಿಯಸ್ ಆಗಿ ನನಗೋಸ್ಕರ ಅಂತಲೇ ಇರ್ತಾರೆ, ಅವರು ಮಾತ್ರ ನನ್ನನ್ನು ತತ್ವದಿಂದ ತಿಳ್ಕೊಳ್ತಾರೆ. ಈಗ ಗೊತ್ತಾಯ್ತಲ್ವಾ, ಆಧ್ಯಾತ್ಮಿಕ ಸಾಧನೆಯಲ್ಲಿ ಬೇಕಾದಷ್ಟು ಜನ ಇದ್ದಾರೆ, ಆದರೆ ಅವರು ಇನ್ನೂ ಐಹಿಕದಲ್ಲೂ ಇರ್ತಾರೆ, ಆಮೇಲೆ ಆಧ್ಯಾತ್ಮಿಕ ಎರಡರಲ್ಲೂ ಕಾಲಿಟ್ಕೊಂಡಿರ್ತಾರೆ. ಆದರೆ ಕಂಪ್ಲೀಟಾಗಿ ಭಗವಂತನ ಕಡೆಗೇ ನಾವು ಹೋಗಬೇಕು, ಅವನಿಗೋಸ್ಕರನೇ ನಾವೆಲ್ಲ ಮಾಡಬೇಕು ಅನ್ನುವಂಥ ಸೀರಿಯಸ್ ಆಗಿ ಮಾಡುವಂಥವ್ರು ಕೆಲವರು ಮಾತ್ರ, ಅವರು ನನ್ನನ್ನು ತತ್ವದಿಂದ ತಿಳ್ಕೊಳ್ತಾರೆ. ನೋಡಿ, ಇಲ್ಲಿ ಭಗವಂತನೇ ಸ್ವಯಂ ಹೇಳ್ತಾ ಇದ್ದಾನೆ, ನನ್ನನ್ನು ತತ್ವದಿಂದ ತಿಳ್ಕೋಬಹುದು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಭಗವಂತ ಅಂತಂದರೆ ಏನೋ ನೋಡೋದು ಅದಲ್ಲ, ಅದನ್ನು ತಿಳ್ಕೊಳ್ಳುವಂಥದ್ದು. ತತ್ವದಿಂದ ನಾವು ಯಾವಾಗ ತಿಳ್ಕೊಳ್ತಾ ಹೋಗ್ತೀವೋ ಆಗ ಭಗವಂತ ನಮಗೆ ಗೋಚರನಾಗ್ತಾನೆ. ಅಂದರೆ ನಮ್ಮ ಮನಸ್ಸಿಗೆ ಗೊತ್ತಾಗತ್ತೆ ಭಗವಂತ ಅಂತಂದರೆ ಏನು ಅಂತಂದ್ಬಿಟ್ಟು. ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ, ಈ ರೀತಿ ಇದು 8 ರೀತಿಯಲ್ಲಿ ವಿಭಜನೆ ಆಗಿರುವಂತಹ ನನ್ನ ಪ್ರಕೃತಿ. ಅಂದರೆ ಪ್ರಕೃತಿ ಅಂತ ನಾವೇನು ಹೇಳ್ತೀವೋ ಅದು ಯಾವ ರೀತಿ ವಿಭಾಗಗೊಂಡಿದೆ ಅಂತಂದರೆ, ಈಗ ನಾವು ಪಂಚಭೂತಗಳು ಅಂತ ಏನು ಹೇಳ್ತೀವೋ ಅದು, ಮತ್ತು ಮನಸ್ಸು, ಬುದ್ಧಿ, ಅಹಂಕಾರ, ಇದು ಎಲ್ಲ ಸೇರಿ 8 ರೀತಿಯಲ್ಲಿ ವಿಭಾಜವಾಗಿದೆ. ಇದು ಭಗವಂತನ ಪ್ರಕೃತಿ. ಈ 8 ಪ್ರಕಾರದ ಭೇದ ಇರುವಂಥ ಇವು ಅಪರ, ನನ್ನ ಜಡ ಪ್ರಕೃತಿ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಇದೆಲ್ಲವೂ ಜಡಕ್ಕೆ ಸೇರಿರುವಂಥದ್ದು. ಈ 8 ರೀತಿಯದ್ದು ಏನೇನಿದೆಯೋ ಇದೆಲ್ಲ ಜಡನೇ. ಮಹಾಬಾಹುವೆ, ಇದನ್ನು ಬಿಟ್ಟು ಬೇರೆದನ್ನು ಯಾವುದರಿಂದ ಈ ಇಡೀ ಜಗತ್ತು ಧಾರಣ ಮಾಡಿದೆಯೋ, ಅಂದರೆ ಈಗ ಇವೆಲ್ಲ ಜಡ ಆಯಿತು, ಇದನ್ನು ಬಿಟ್ಟು ಇನ್ನೊಂದಿದೆ, ಇಡೀ ಜಗತ್ತೇ ಧಾರಣ ಮಾಡಿಕೊಂಡಿದೆ, ಅದು ನನ್ನ ಜೀವರೂಪವಾದಂತಹ ಪರಾಚೇತನ ಪ್ರಕೃತಿ ಅಂತ ನೀನು ತಿಳ್ಕೊ ಅಂತಂದ್ಬಿಟ್ಟು ಇಲ್ಲಿ ತನ್ನ 2 ಪ್ರಕೃತಿಯ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾನೆ.
ಒಂದು ಪರ ಪ್ರಕೃತಿ, ಇನ್ನೊಂದು ಅಪರ ಅಂದರೆ ಜಡ ಪ್ರಕೃತಿ ಅಂತಂದ್ಬಿಟ್ಟು ಈ 8 ಪಂಚಮಹಾಭೂತಗಳು ಅಂದರೆ ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ 5 ಆಯಿತು. ಮನಸ್ಸು, ಬುದ್ಧಿ, ಅಹಂಕಾರ ಇದೆಲ್ಲನೂ ಜಡ ಪ್ರಕೃತಿ ಆಯಿತು. ಇನ್ನು ಇದನ್ನು ಯಾವುದು ಜೀವ ಅಂತ ನಾವು ಹೇಳ್ತೀವಲ್ವ, ಅದು ಇಡೀ ಜಗತ್ತನ್ನು ಧಾರಣೆ ಮಾಡಿಕೊಂಡಿದೆ. ಅದನ್ನು ಜೀವರೂಪವಾದಂಥ ಪರಾಪ್ರಕೃತಿ ಅಂತ ಹೇಳ್ತಾರೆ. ಈಗ ಭಗವಂತನ 2 ಪ್ರಕೃತಿಗಳು, ಒಂದು ಪರ ಅಂದರೆ ಚೇತನ ಪ್ರಕೃತಿ, ಇನ್ನೊಂದು ಜಡ ಪ್ರಕೃತಿ. 2 ರೀತಿಯ ಪ್ರಕೃತಿಗಳಿದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಒಂದಷ್ಟು ಅರ್ಥ ಆಗಿದೆ ಅಲ್ವಾ ಈ ಜಗತ್ತಿನ ಬಗ್ಗೆ, ಅಥವಾ ತನ್ನ ಒಂದು ಕೆಲಸಗಳು ಹೇಗೆ ನಡೀತಾ ಇದೆ ಆ ಒಂದು ವಿಶೇಷವಾದ ಜ್ಞಾನವನ್ನು ಭಗವಂತ ಕೊಡ್ತಾ ಇದ್ದಾನೆ. ಅದರಲ್ಲಿ ಏನು ಹೇಳಿದ್ದಾನೆ, 2 ರೀತಿಯ ಪ್ರಕೃತಿಗಳು, ಒಂದು ಜಡ ಪ್ರಕೃತಿ, ಒಂದು ಪರಾಪ್ರಕೃತಿ ಅಂತಂದ್ಬಿಟ್ಟು. ಈ ಜಡ ಪ್ರಕೃತಿಯಲ್ಲಿ ಪಂಚಭೂತಗಳು ಬರುತ್ತೆ, ಬುದ್ಧಿ, ಅಹಂಕಾರ ಮತ್ತು ಮನಸ್ಸು ಬರುತ್ತೆ. ಇನ್ನು ಇದನ್ನೆಲ್ಲ ಧಾರಣೆ ಮಾಡ್ಕೊಂಡಿರುವಂಥ ಜೀವ ಚೈತನ್ಯ ಇದೆಯಲ್ವಾ, ಚೇತನ ಜೀವ ಇದೆಯಲ್ಲ, ಅದನ್ನು ಇಲ್ಲಿ ಪರಾಪ್ರಕೃತಿ ಅಂತ ಕರೆದಿದ್ದಾರೆ. ಸೊ ಇಷ್ಟು ವಿಷಯ ಹೇಳಿದ್ದಾನೆ. ಮುಂದುವರೆದು ಏನು ಹೇಳ್ತಾನೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಸ್ವಲ್ಪ ನೀಟಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ನಾನು ಹೇಳ್ದಾಗೇ ಇದನ್ನು ತುಂಬ ಚೆನ್ನಾಗಿ ಡೀಟೇಲ್ ಆಗಿ ಭಗವದ್ಗೀತೆನಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ, ಒಂದೊಂದು ಶ್ಲೋಕನೂ ತಗೊಂಡು ಅಲ್ಲಿ ನಾವು ತಿಳ್ಕೊಂಡಾಗ ನಮಗಿನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.